Now the 10th chapter, wave optics. The branch of an optics which deals about wave nature of light is called wave optics. ಲೈಟು ವೇವ್ ಥರ ವೇವ್ ಕಾನ್ಸೆಪ್ಟಿಂದ ಯಾವ್ಯಾವ ಫಿನಾಮಿನಗಳು ಎಕ್ಸಿಬಿಟ್ ಆಗ್ತವೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡುತ್ತಲ್ಲ, ಅದಕ್ಕೆ ನಾವು ವೇವ್ ಆಪ್ಟಿಕ್ಸ್ ಅಂತ ಕರಿತೀವಿ. ಡ್ಯೂ ಟು ವೇವ್ ನೇಚರ್ ಆಫ್ ಲೈಟ್ ದೇರ್ ಮಸ್ಟ್ ಬಿ ಎ ಇಂಟರ್ಫರೆನ್ಸ್, ಡಿಫ್ರಾಕ್ಷನ್ ಅಂಡ್ ಪೊಲರೈಸೇಷನ್ ಟೇಕ್ಸ್ ಪ್ಲೇಸ್. ಇವುಗಳನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಈಗ ನಾವು ಅದಕ್ಕಂತ ಮೊದಲು ಫಸ್ಟ್ ಥಿಯರೀಸ್ ಆಫ್ ಲೈಟ್. There are 4 different theories of light. One is corpuscular theory, second one is wave theory of light, third one is electromagnetic wave theory, and fourth one is quantum theory of radiation. These are all 4 different theories of light. So first one, corpuscular theory. This theory was proposed by Sir Isaac Newton in the year of 1637. Actually, before this Newton, this was introduced by the Snell. ಈ ಒಂದು ಕಾರ್ಪುಸುಲರ್ ಥಿಯರಿಯನ್ನು ಪ್ರಪೋಸ್ ಮಾಡಿರ್ತಕ್ಕಂಥನು ನ್ಯೂಟನ್ನು, ಬಟ್ ಅವನಿಗಂತೂ ಮೊದಲು ಇದನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥನು ಸ್ನೆಲ್. According to the Newton, light from the source or lamp consists of tiny particles are called corpuscles. ಈ ಸೋರ್ಸ್ ಇಂದ ಬರ್ತಕ್ಕಂಥ ಒಂದು ಲೈಟ್ ಅಲ್ಲಿ ಅಥವಾ ಲ್ಯಾಂಪ್ ಇಂದ ಬರ್ತಕ್ಕಂಥ ಲೈಟ್ ಅಲ್ಲಿ ಸ್ಮಾಲೆಸ್ಟ್ ಪಾರ್ಟಿಕಲ್ಸ್ ಇರ್ತವೆ, ಟೈನಿ ಪಾರ್ಟಿಕಲ್ಸ್ ಇರ್ತವೆ, ಅವುಗಳಿಗೆ ಅವನು ಕಾರ್ಪುಸಲ್ಸ್ ಅಂತ ಕರೀತಾನೆ. ಅಂಡ್ ದೀಸ್ ಕಾರ್ಪುಸಲ್ಸ್ ಯಾವ್ದ ಡೆಫಿನೆಟ್ ಸೈಜ್ ಅನ್ನೋದನ್ನು ಸಹಿತ ಹೇಳ್ತಾನೆ. And this corpuscular theory explained about reflection and refraction of light. ಅಲ್ಲಿ ರಿಫ್ರಾಕ್ಷನ್ ಆಫ್ ಲೈಟ್ ಹೇಳಬೇಕಾದ್ರೆ ವೆಲಾಸಿಟಿ ಆಫ್ ಲೈಟ್ ಈಸ್ ಡಿಫರೆಂಟ್ ಇನ್ ದ ಡಿಫರೆಂಟ್ ಮೀಡಿಯಾ. ಬಟ್ ಅಕಾರ್ಡಿಂಗ್ ಟು ದಿಸ್ ಥಿಯರಿ, ವೆಲಾಸಿಟಿ ಆಫ್ ಲೈಟ್ ಇನ್ ದ ಡೆನ್ಸರ್ ಮೀಡಿಯಂ is more than that of the rarer medium. That's why when the light travels from denser to rarer, then the refracted ray bends towards the normal according to corpuscular theory. ಇಲ್ಲಿ ಲೈಟ್ ಡೆನ್ಸರ್ ಇಂದ ಅಂದ್ರೆ ಡೆನ್ಸರ್ ಇಂದ ರೇರರ್ ಮೀಡಿಯಂ ಬಂದಾಗ ರಿಫ್ರಾಕ್ಟೆಡ್ ರೇ ನಾರ್ಮಲ್ ಕಡೆ ಬೆಂಡ್ ಆಗುತ್ತೆ. ನಮಗೆ ಗೊತ್ತಿರೋದು ಆಕ್ಚುಲಿ ಅವೇ ಫ್ರಮ್ ದ ನಾರ್ಮಲ್ ಬೆಂಡ್ ಆಗುತ್ತೆ ಅಂತೇಳಿ, ಬಟ್ ಈ ಕಾರ್ಪುಸುಲರ್ ಥಿಯರಿ ಟುವರ್ಡ್ಸ್ ದ ನಾರ್ಮಲ್ ಬೆಂಡ್ ಆಗುತ್ತೆ, ಡೆನ್ಸರ್ ಟು ರೇರರ್ ಬಂದರೆ. ಯಾಕೆಂದರೆ ವೆಲಾಸಿಟಿ ಆಫ್ ಲೈಟ್ ಟು ಡೆನ್ಸರ್ ಮೀಡಿಯಮಲ್ಲಿ ಜಾಸ್ತಿ ಇರುತ್ತೆ, ರೇರರ್ ಮೀಡಿಯಮಲ್ಲಿ ಅಂತೇಳಿ ಈ ಒಂದು ಕಾನ್ಸೆಪ್ಟನ್ನು ಕೊಡ್ತು. ಜೊತೆಗೆ ದಿಸ್ ಕಾರ್ಪುಸುಲರ್ ಥಿಯರಿ ವಾಸ್ ನಾಟ್ ಎಕ್ಸ್ಪ್ಲೈನ್ಡ್ ಅಬೌಟ್ interference, diffraction, polarization, etc. Next, ಎರಡನೇದು ವೇವ್ ಥಿಯರಿ. This theory was proposed by the Dutch scientist Christian Huygens in the year of 1668. According to this Huygens, every point on the luminous body is the source of disturbance. Hence, the light from the source which travels in the form of waves, not corpuscles. ಈ ಒಂದು ಹೈಸನ್ ಪ್ರಕಾರ ಯಾವುದೇ ಲುಮಿನಸ್ ಬಾಡಿ ತಗೊಳ್ಳಿ, ಹೊಳಿತಕ್ಕಂಥ ಬಾಡಿ ತಗೊಂಡ್ರೆ ಅದರಲ್ಲಿ ಈಚ್ ಅಂಡ್ ಎವ್ರಿ ಪಾಯಿಂಟು ಸಹಿತ ಸೋರ್ಸ್ ಆಫ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಆ ಡಿಸ್ಟರ್ಬೆನ್ಸ್ ಇಂದನೇ ಲೈಟು ಆ ಸೋರ್ಸ್ ಇಂದ ಬಂದಿರತಕ್ಕಂಥ ಲೈಟು ವೇವ್ ತರ ಟ್ರಾವೆಲ್ ಆಗುತ್ತೆ. According to Huygens, light waves are the longitudinal mechanical waves. So for the propagation of this light waves, Huygens assumed the hypothetical medium is called ether. For the propagation of light waves, Huygens assumed the hypothetical medium called ether. This ether has the high elasticity, low density, massless and invisible. ಈ ರೀತಿ ಒಂದು ಲೈಟು ನಾನ್ ಮೆಕ್ಯಾನಿಕಲ್ ವೇವ್ಸ್ ಅಂತ ಹೇಳಿದಾಗ ಒಂದು ಮೀಡಿಯಂ ಬೇಕು ಲೈಟ್ ಪ್ರಾಪಗೇಟ್ ಆಗಲಿಕ್ಕೆ. ಹಾಗಾಗಿ ಹೈಸನ್ ಒಂದು ಮೀಡಿಯಮ್ ಅನ್ನು ಅಜ್ಯೂ ಮಾಡ್ಕೊಳ್ತಾನೆ, ಆ ಮೀಡಿಯಮ್ಮೇ ಈಥರ್ ಮೀಡಿಯಮ್ಮು. ಈ ರೀತಿ ಈಥರ್ ಮೀಡಿಯಮ್ ಅಲ್ಲಿ ಲೈಟ್ ಪ್ರಾಪಗೇಟ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿ ಅದ್ರ ಬಗ್ಗೆ ಈ ಒಂದು
wave theory explained about the interference, diffraction, reflection of light and also refraction of light. ಆ ರಿಫ್ರಾಕ್ಷನ್ ಆಫ್ ಲೈಟ್ ಹೇಳಬೇಕಾದ್ರೆ ಅದು ಕರೆಕ್ಷನ್ ಮಾಡುತ್ತೆ ಈ ಒಂದು ಕಾರ್ಪುಸುಲರ್ ಥಿಯರಿ ಇರೋದನ್ನ. ಏನು, ವೆಲಾಸಿಟಿ ಆಫ್ ಲೈಟ್ ಇನ್ ದ ರೇರರ್ ಮೀಡಿಯಮ್ ಇಸ್ ಮೋರ್ ದೆನ್ ದ ವೆಲಾಸಿಟಿ ಆಫ್ ಲೈಟ್ ಇನ್ ದ ಡೆನ್ಸರ್ ಮೀಡಿಯಮ್. So when the light travels from denser to rarer, so that refracted bends away from the normal. ಇದನ್ನು ಸಹಿತ ಎಕ್ಸ್ಪ್ಲೇನ್ ಮಾಡುತ್ತೆ ಈ ಒಂದು ವೇವ್ ಥಿಯರಿ. But this wave theory was not explained about the polarization, because we know that polarization takes place only by the transverse waves. But according to the Heisen's wave theory, light waves are the longitudinal waves. ಹಾಗಾಗಿ ಈ ಒಂದು polarization ಬಗ್ಗೆ ಎಕ್ಸ್ಪ್ಲೇನ್ ಮಾಡಲ್ಲ. And also it was not explained about the photoelectric effect. Next, third one is electromagnetic wave theory. ಇದ್ರ ಬಗ್ಗೆ ನೀವು 8th chapter ಡೀಟೇಲ್ ಆಗಿ ಓದಿದ್ದೀರಾ. So this electromagnetic wave theory was proposed by the James Clerk Maxwell in the 1868. According to this James Maxwell, light consists of fluctuation of electric and magnetic fields, propagates perpendicular to both the fields in the form of waves. Such waves are called electromagnetic waves. So according to the electromagnetic wave theory, J. Maxwell, light waves are the electromagnetic waves. ಈ ಒಂದು ಲೈಟ್ ಅಲ್ಲಿ ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಪರ್ಪೆಂಡಿಕ್ಯುಲರ್ ಇರ್ತವೆ. ಅವೆರಡು ಫೀಲ್ಡ್ಸ್ಗೆ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಈ ಒಂದು ವೇವ್ಸ್ಗಳು ಪ್ರಾಪಗೇಟ್ ಆಗ್ತವೆ ಇನ್ ದ ಫಾರ್ಮ್ ಆಫ್ ವೇವ್ಸ್. ಅಂದ್ರೆ ಆ ಒಂದು ಡಿಸ್ಟರ್ಬೆನ್ಸು ಫ್ಲಕ್ಚುಯೇಷನ್ ಇನ್ ದ ಫಾರ್ಮ್ ಆಫ್ ವೇವ್ ಪ್ರಾಪಗೇಟ್ ಆಗುತ್ತೆ. ಅಂತ ವೇವ್ಸ್ ಅನ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಕರಿತೀವಿ. ಅಕಾರ್ಡಿಂಗ್ ಟು ದಿಸ್ ಥಿಯರಿ, ಲೈಟ್ ವೇವ್ಸ್ ಆರ್ ದಿ ಟ್ರಾನ್ಸ್ವರ್ಸ್ ವೇವ್ಸ್ ಅಂಡ್ ಆಲ್ಸೋ non-mechanical waves. They do not require material medium. ಅಂದರೆ ಇವೆರಡು ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಪ್ರಾಪಗೇಟ್ ಆಗೋದ್ರಿಂದ ದೇ ಆರ್ ಟ್ರಾನ್ಸ್ವರ್ಸ್ ವೇವ್ಸ್. ಜೊತೆಗೆ ಅವು passes through that medium and also in vacuum. ಹಾಗಾಗಿ they do not require material medium. ಹಾಗಾಗಿ non-mechanical waves ಅಂತ ಗೊತ್ತಾಯಿತು. So this electromagnetic wave theory explained about the reflection of light, refraction of light, interference, diffraction and also polarization, but it was not explained about photoelectric effect. Next to fourth one is quantum theory of radiation. This quantum theory of radiation was proposed by the Max Planck in 1900. According to Planck, light from the source consists of tiny oscillating pockets of energies. These pockets of energies are called quanta, or nothing but the photons. The energy of the each photon is E equal to h nu or hc upon lambda. H is the Planck's constant, nu is the frequency of light, c is the velocity of light and lambda is the wavelength of light. ಈ ಮ್ಯಾಕ್ಸ್ ಪ್ಲಾಂಕ್ ಪ್ರಕಾರ ಸೋರ್ಸ್ ಇಂದ ಬರ್ತಕ್ಕಂಥ ಲ್ಯಾಂಪ್ ಇಂದ ಬರ್ತಕ್ಕಂಥ ಒಂದು ಲೈಟ್ ಅಲ್ಲಿ ಟೈನಿ ಸ್ಮಾಲೆಸ್ಟ್ ಆಸಿಲೇಟಿಂಗ್ ಡೆಫಿನೆಟ್ ಎನರ್ಜಿನ ಹೊಂದಿರತಕ್ಕಂಥ ಸ್ಮಾಲೆಸ್ಟ್ ಪಾಕೆಟ್ಸ್ ಆಫ್ ಎನರ್ಜೀಸ್ ಇರುತ್ತೆ. ಅಂಥ ಪಾಕೆಟ್ಸ್ ಆಫ್ ಎನರ್ಜೀಸ್ಗೆ ಫೋಟಾನ್ಸ್ ಅಂತ ಕರಿತೀವಿ. ಅಂದರೆ ಆ ಒಂದು ಲ್ಯಾಂಪ್ ಅಲ್ಲಿ ಸೋರ್ಸ್ ಅಲ್ಲಿ ಪಾರ್ಟಿಕಲ್ಸ್ಗಳು ವೈಬ್ರೇಟ್ ಆಗೋದ್ರಿಂದ ಆ ವೈಬ್ರೇಟ್ರಿಂದ ಆ ಒಂದು ಸ್ಮಾಲ್ ಪಾಕೆಟ್ಸ್ ಆಫ್ ಎನರ್ಜೀಸ್ಗಳು ಎಮಿಟ್ ಆಗ್ತವೆ. ಅಂಥ ಪಾಕೆಟ್ಸ್ ಆಫ್ ಎನರ್ಜೀಸ್ಗಳಿಗೆ ಕ್ವಾಂಟಾ ಅಥವಾ ಫೋಟಾನ್ ಅಂತ ಕರೀತಾನೆ. ಎನರ್ಜಿ ಆಫ್ ದ ಈಚ್ ಫೋಟಾನ್ ಈಸ್ ಈಕ್ವಲ್ ಟು ಎಚ್ ನ್ಯೂ ಅಥವಾ ಎಚ್ ಸಿ ಅಪಾನ್ ಲ್ಯಾಂಬ್ಡಾ. ಸೊ ಈ ಒಂದು ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್ ವಾಸ್ ಎಕ್ಸ್ಪ್ಲೈನ್ಡ್ ಅಬೌಟ್ ರಿಫ್ಲೆಕ್ಷನ್, ರಿಫ್ರಾಕ್ಷನ್ ಅಂಡ್ ಆಲ್ಸೋ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಯಾಕೆಂದ್ರೆ ಅಕಾರ್ಡಿಂಗ್ ಟು ದಿಸ್ ಕ್ವಾಂಟಮ್ ಥಿಯರಿ, ಲೈಟ್ ಹ್ಯಾಸ್ ದ ಪಾರ್ಟಿಕಲ್ ನೇಚರ್. ಲೈಟು ಪಾರ್ಟಿಕಲ್ ನೇಚರ್ ಅನ್ನು ಹೊಂದಿದೆ ಅನ್ನೋದು ಈ ಒಂದು ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್ ಎಕ್ಸ್ಪ್ಲೈನ್ ಮಾಡಿದೆ. ಹಾಗಾಗಿ ಇದರಿಂದ ರಿಫ್ಲೆಕ್ಷನ್ನು, ರಿಫ್ರಾಕ್ಷನ್ನು ಮತ್ತು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಆದರೆ ಇಂಟರ್ಫರೆನ್ಸ್ ಬಗ್ಗೆ, ಡಿಫ್ರಾಕ್ಷನ್ ಬಗ್ಗೆ ಮತ್ತು ಪೊಲರೈಸೇಷನ್ ಬಗ್ಗೆ ಈ ಒಂದು ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್ ವಾಸ್ ನಾಟ್ ಎಕ್ಸ್ಪ್ಲೈನ್ಡ್. These are all 4 different theories of light.